ಇಟ್ಕೊಂಡು ಗುರು ಪೂರ್ಣಿಮಾ ಅಂತ ಸ್ಪೆಷಲ್. ಸೊ ನಾವು ಅಲ್ಲಿ ಬಂದಿದ್ದೀವಿ ಇವತ್ತು. ಒಳಗಡೆ ಹೋಗೋಣ ಬನ್ನಿ. ओम श्री गुरुभ्यो नमः हरि ओम मेधा देवी जुषमाणा न आगा विश्वाची भद्रा सुमनस्य मानाः त्वया जुष्टा नदमाना निरुक्ता बृहद्वदेम विधते सुवीराः त्वया जुष्टा ऋषिर्भवति देवी त्वया ब्रह्मा गतश्रीरुतत्वया त्वया जुष्टाश्चित्रं विन्धते वसुसानो जुषस्वद्रविणो न मेधे ओम शांति शांति शांतिः मेधा देवी सरस्वत्यै नमः लं पृथिव्यात्मने नमः गन्धं कल्पयामि कल्पाकाशात्मने पुष्पं कल्पयामि यं वायवात्मने नमः धूपं कल्पयामि तेजोमयात्मने नमः दीपं कल्पयामि अमृतात्मने ವೇದವ್ಯಾಸರು ಏನ್ ಮಾಡ್ತಾರೆ, ತಾವು ಅರಿತ ವೇದವನ್ನು 4 ಜನ ಶಿಷ್ಯರಿಗೆ ಪಾಠವನ್ನ ಮಾಡಿ 4 ದಿಕ್ಕಿಗೆ ಪ್ರಚಾರಕ್ಕೆ ಕಳಿಸ್ಕೊಡ್ತಾರೆ. ಅವರು ಅದೇ ರೀತಿಯಲ್ಲಿ ಒಂದು ದಿಕ್ಕಿನಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು, ಸ್ವಲ್ಪ ಕಾಲ ಅಲ್ಲಿ ತಪಸ್ಸನ್ನ ಆಚರಣೆ ಮಾಡುವಂಥದ್ದು, 4 ಜನ ಶಿಷ್ಯರನ್ನ ಮಾಡಿ ಅವರನ್ನ ಮತ್ತೆ 4 ದಿಕ್ಕುಗಳಿಗೆ ಕಳಿಸ್ತಕ್ಕಂಥದ್ದು. ಅವರಿಂದ ಮೂಲದಿಂದ ಬೆಳೆದು ಬಂದಂತ ವರ್ಗ ಯಾವುದು ಅಂದ್ರೆ ಸೂತ ಪುರಾಣಿಕ ವರ್ಗ ಅಂತ ಹೇಳ್ತಾರೆ. ಅವರೇನು ಅಂದ್ರೆ ಜನಸಂಪರ್ಕಕ್ಕೆ ಬರೋದಿಲ್ಲ. ಸಾಧಾರಣವಾಗಿ ವನಗಳಲ್ಲಿ ತಿರುಗಾಟವನ್ನ ಮಾಡ್ತಾ ತಪ ಆಚರಣೆಗಳನ್ನ ಮಾಡ್ತಾ ಸಿಕ್ಕದಂತಹ ಅಲ್ಲಿನ ಸೂತ ಪ್ರಾಣಿಕರು ಅಥವಾ ಅಲ್ಲಿನ ಯಾರಾದ್ರೂ ಮುನಿಗಳು ಈ ರೀತಿಯಾಗಿ ಸಿಕ್ಕದಂತವರಿಗೆ ಆ ವೇದವನ್ನ ಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಎರಡನೆಯವರು ಯಾರು? ಶೌನಕಾದಿಗಳು. ಇವರೇನು ನೈಮಿಷಾರಣ್ಯದ ವಾಸಿಗಳು, ಇವರು ನಿವಾಸಿಗಳು. ಆ ಅರಣ್ಯದಲ್ಲಿ ವಾಸವನ್ನ ಮಾಡ್ತಾ ತಪ ಆಚರಣೆಗಳನ್ನ ಮಾಡ್ತಾ ಮನೆ ಮನೆಗಳಿಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡ್ತಾ ಬಂದಂತಹ ಹಣದಲ್ಲಿ ಆಶ್ರಮಗಳನ್ನ ಸಲುತ್ತಾ ತಾವು ವಿದ್ಯೆಯನ್ನ ಪಡಿತಾ ಇರತಕ್ಕಂಥ ಜನ. ಈ ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಈ ಶೌನಕಾದಿರು ಮಹರ್ಷಿಗಳನ್ನ ಕುರಿತು ಸೂತ ಪುರಾಣಿಕರು ಏನ್ ಮಾಡ್ತಾರೆ, ಆ ಸ್ಥಳಕ್ಕೆ ಬರ್ತಾರೆ. ಬಂದಾಗ ಈ ಶೌನಕಾದಿಗಳು ಹೇಳ್ತಾರಂತೆ, ಸ್ವಾಮಿ ನಿಮ್ಮ ದರ್ಶನವಾದದ್ದು ನಮಗೆ ಅಹೋಭಾಗ್ಯ. ಯಾಕಂದ್ರೆ ವೇದಕ್ಕೆ ಒಂದು ರೀತಿಯಲ್ಲಿ ಅವರು ವೇದವನ್ನ ಸಕಲ ವೇದಾದಿಗಳನ್ನ ಅರಿತಂತವರು ಮಹಾಜ್ಞಾನಿಗಳು ಯಾರು? ಸೂತ ಪುರಾಣಿಕರು. ಹಾಗಾಗಿ ನೀವು ಸಿಕ್ಕಂಥದ್ದು ನಮಗೆ ನಮ್ಮ ಜೀವನ ಸಾರ್ಥಕವಾದಂತಹ ಭಾವನೆಯನ್ನು ತಂದುಕೊಟ್ಟಿದೆ. ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ನಾವು ಕೂಡ ನಾನಾ ವಿಧವಾದಂತಹ ವೇದಾದಿಗಳ ಅಧ್ಯಯನವನ್ನು ಮಾಡಿದ್ದೇವೆ. ಆದರೂ ಕೂಡ ನಮಗೆ ನಾನಾ ವಿಧವಾದಂತಹ ಸಂದೇಹಗಳಿದೆ. ಅಂತಹ ಸಂದೇಹ ದ್ವಿತೀಯೋಧ್ಯಾಯ ನಂತರೆ ಮಂಗಲ ನೀರಾಜನಂ ದರ್ಶಯಾಮಿ ನೀರಾಜನೋದ್ಯಾಚಮಯಾನಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾನ್ ಶಿರಸ ಕಾಮಧೇನು ಸ್ಪ್ರಯಾಂ ಪ್ರಾಣ ಸಪನಾಯ ಸ್ವಾನಾಯ ಸುಧಾನಾಯ ಸಮಾಯ ಶ್ರಮಣೇ ಸ್ವಹ ಕೃಪಯಾ ಪರಿವೃತಾಂ ದೇವತಾ ಪ್ರೀತ್ಯರ್ಥ ನೀರು ಹಾಕಿ ಪ್ರೋಕ್ಷಣೆ ಮಾಡಿ ಹಾಕ್ತೀವಿ. ನಾಳಕೇರ ಕಂಡ ಮಹಾನೈವೇದ್ಯಂ ಸಮರ್ಪಯಾಮಿ ಸರ್ವಭೂತೇಭ್ಯೋ ನಮಃ ಪ್ರತ್ಯರಸ್ತು ಪಶ್ಚಾತ್ ಮಂಗಲ ನೀರಾಜನಂ ಚ ಕರಿಷ್ಯೆ. ವಿಶ್ವತಃ ಕ್ಷರದ ವಿಶ್ವತಃ ಎಲ್ಲ ಪೂಜೆ ಮುಗೀತು. ಈಗ ಊಟ ತಯಾರಿ. ಏನೇನು ಮಾಡಿದಾರ? ಸ್ವೀಟ್ ಏನು ಸ್ಪೆಷಲ್ ಇವತ್ತು? ಒಬ್ಬಟ್ಟು. ಓಕೆ. ನಿಧಾನಕ್ಕೆ ಊಟ ಮಾಡಿ, ಸಮಯ ಆಗಿದೆ. ಸಮಯ ಆಗಿದೆ, ನಿಧಾನಕ್ಕೆ.